ನಮಸ್ಕಾರ ಬಂಧುಗಳೇ. ನಾವು ಹಲವಾರು ವಿಚಾರಗಳನ್ನು ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಬಂದಿದ್ದೇನೆ. ಇವತ್ತು ಅದೇ ರೀತಿ ಕೇರಳದಲ್ಲಿ ಇತ್ತೀಚೆಗೆ ತೀರಿಕೊಂಡಂತಹ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಸಾಹಿತಿ ಟಿ ವಾಸುದೇವನ್ ನಾಯರ್ ಅವರ ಬಗ್ಗೆ ಒಂದೆರಡು ಮಾತುಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಂತ ಅನಿಸ್ತು. ಅದಕ್ಕಾಗಿ ನಾನು ಇವತ್ತು ಈ ಕಾರ್ಯಕ್ರಮದಲ್ಲಿ ಅದರ ಬಗ್ಗೆ ಹೇಳ್ತಿದ್ದೇನೆ. ಅಂದರೆ ತಂದೆಯ ಬೈಗುಳ ಕೇಳಿ ಮನನೊಂದು ಊಟವನ್ನು ಬಿಟ್ಟು ಮನೆ ಬಿಟ್ಟು ಹೋದಂತಹ ಒಬ್ಬ ವ್ಯಕ್ತಿಯ ಜೀವನದ ಬದಲಾವಣೆಯ ಕಾಲ ಸಮಯವನ್ನು ಇದರಲ್ಲಿ ನಾನು ಹೇಳ್ತೇನೆ. ಇಂಥ ವಿಚಾರಗಳು ನಿಮಗೆ ಹೆಚ್ಚು ಪ್ರೋತ್ಸಾಹಿಸವಿ. ಅಂದರೆ ಕಷ್ಟಗಳು ಯಾರಿಗೆ ಬರಲ್ಲ, ಕಷ್ಟಗಳು ಬಂದಾಗ ಅದನ್ನು ಮೆಟ್ಟಿ ನಿಂತು ಹೇಗೆ ಮುಂದುವರಿತಾರೆ, ಹೇಗೆ ಮೇಲಕ್ಕೇರುತ್ತಾರೆ, ಅದರ ಸಾಧ್ಯತೆಗಳೇನು, ಆ ದಾರಿ ಯಾವುದು, ಅಂತಹ ದಾರಿ ಪಡೆದುಕೊಂಡಂತಹ ಈ ವ್ಯಕ್ತಿ ಹೇಗೆ ಪ್ರಸಿದ್ಧನಾದ, ಮನೆಯಲ್ಲಿ ಊಟಕ್ಕೂ ಇಲ್ಲದಂತಹ ಪರಿಸ್ಥಿತಿಯಲ್ಲಿ ತನ್ನ ಹುಟ್ಟುಹಬ್ಬಕ್ಕೆ ಒಳ್ಳೆಯ ಅನ್ನ ಊಟ ಮಾಡಬೇಕಂತ ಬಯಸಿ ಅದರಲ್ಲೂ ನಿರಾಸೆ ಅನುಭವಿಸಿದಂತಹ ಒಬ್ಬ ವ್ಯಕ್ತಿ ಯಾವ ರೀತಿಯಲ್ಲಿ ಇಷ್ಟು ದೊಡ್ಡ ಸಾಹಿತಿಯಾಗಿ ಬೆಳೆದರು. ಅವರು ಸಾಹಿತ್ಯ ಲೋಕದಲ್ಲಿ ಕೈಯಾಡಿಸದ ಯಾವುದೇ ವಿಷಯಗಳಿಲ್ಲ ಎಂದು ಹೇಳ್ಬೋದು. ಸಿನಿಮಾ ಕಥೆಗಳನ್ನು ಬರೆದರು, ಹಾಗೆಯೇ ಸಿನಿಮಾ ಕಥೆಗಳು ಬರೆದರು, ಸಂಭಾಷಣೆ ಬರೆದರು, ಸಿನಿಮಾ ಗೀತೆಗಳನ್ನು ಬರೆದರು. ಇಂಥ ಎಲ್ಲ ಕೆಲಸಗಳಲ್ಲೂ ಅವರು ತಮ್ಮ ಕೈಯಾಡಿಸಿದ್ದಾರೆ. ಅಂತಹ ವ್ಯಕ್ತಿಯ ಬಗ್ಗೆ ತಿಳಿಯುವುದಕ್ಕಿಂತ ಮೊದಲು ಸುತ್ತಿ ಬರೋಣ, ದೇಶ ಸುತ್ತೋಣ, ಕೋಶ ಓದೋಣ, ಮನಸ್ಸಿನೊಳಗೆ ನುಗ್ಗಿ ನೋಡೋಣ, ಅದುವೇ ದಾರಿ ಮಾಣಿಯ ಟೈಮ್ಸು. ಸ್ವಾಗತ ನಿಮಗೆಲ್ಲರಿಗೂ ಸ್ವಾಗತ. ನಿಮಗೆಲ್ಲರಿಗೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಒಂದು ದಿವಸ ತಮ್ಮ ಪದವಿ ಪರೀಕ್ಷೆಯನ್ನು ಮುಗಿಸಿ ಸರ್ಟಿಫಿಕೇಟ್ಗಳನ್ನು ಕೈ ಪಡೆದು ಮನೆಗೆ ಬಂದ ಅವರಿಗೆ ಮೂರು ಜನ ಅಣ್ಣಂದಿರು ಒಳ್ಳೆಯ ಕೆಲಸದಲ್ಲಿದ್ದು ಏನೋ ಕೆಲಸ ಮಾಡ್ತಿದ್ದಾರೆ. ಆದರೆ ಇವರಿಗೇನಿಲ್ಲ, ಯಾವ ಕೆಲಸವೂ ಇಲ್ಲ. ಏನೋ ಸುಮ್ಮನೆ ಮಹಡಿ ಮೇಲೆ ಹೋಗಿ ಕುಳಿತುಕೊಂಡು ಏನೋ ಬರಿತಾ ಇರೋದು, ಏನೋ ಗೀತಾ ಇರೋದು. ಅದನ್ನು ನೋಡಿ ಅವರ ತಂದೆ ಅವನನ್ನು ಕರೆದು, ನನ್ನ 3 ಮಕ್ಕಳ ಬಗ್ಗೆ ನನಗೆ ಯಾವ ಚಿಂತೆಯೂ ಇಲ್ಲ, ಅವರು ಚೆನ್ನಾಗಿ ಕೆಲಸ ಮಾಡಿ ದುಡಿಯುತ್ತಿದ್ದಾರೆ. ಆದರೆ ನನ್ನ ಕಿರಿಯ ಮಗ ಇದನ್ನಲ್ಲ ವಾಸುದೇವ, ಅವನ ಬಗ್ಗೆ ನನಗೆ ಯಾವ ಭರವಸೆಯೂ ಇಲ್ಲ. ಅವನು ನಾವು ಕೊಡುವಂತಹ ಊಟ ಮಾಡಿಕೊಂಡು ತಿಂಡಿ ತಿಂದ್ಕೊಂಡು ಸುಮ್ಮನೆ ಅದೇನೋ ಗೀಚ್ತಾ ಕೂತ್ಕೊಳ್ತಾನೆ. ಅವನಿಂದ ಏನೂ ಆಗಲ್ಲ. ಅವನ ಯಾವುದೇ ಜೀವನದ ಬಗ್ಗೆ ತಿಳಿಯದ ವ್ಯಕ್ತಿ. ಅಂಥವನ ಬಗ್ಗೆ ನನಗೆ ಚಿಂತೆ ಇದೆ. ಅವನಿಂದ ನಾನು ಏನನ್ನೂ ಬಯಸಲು ಸಾಧ್ಯವಿಲ್ಲ ಎಂದು ಹೇಳಿಬಿಟ್ರು. ತಂದೆಯ ಬೈಗುಳ ಕೇಳಿ ಅವನು ಕಣ್ಣೀರು ಸುರಿಸುತ್ತಾ ತಟ್ಟೆಯಲ್ಲಿದ್ದಂತಹ ಅನ್ನ ಊಟ ಮಾಡಲಾಗದೆ ಅವರು ಕಣ್ಣೀರು ಸುರಿಸಿ ಅದನ್ನು ಹಂಗೆ ಬಿಟ್ಟು ಎದ್ದು ಹೋದರು. ಮುಂದೇನಾಯಿತು ಅವ್ರ ಕತೆ ಮುಂದೇನಾಯಿತು ಎಂಬುದನ್ನು ತಿಳಿಯೋದಕ್ಕಿಂತ ಮೊದಲು ನೀವಿನ್ನೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಒತ್ತಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಬರುವ ಪ್ರತಿಯೊಂದು ವಿಡಿಯೋವು ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನಿಮ್ಮ ಎಲ್ಲ ವಿಡಿಯೋಗಳು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಅದೇ ರೀತಿ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಈಗ ಅವರು ಅವರು ತನ್ನ ರೂಮಿಗೆ ಹೋಗಿ ಕುಳಿತುಕೊಂಡರು. ದುಃಖ ಅನುಭವಿಸುತ್ತಾ ಯೋಚನೆ ಮಾಡ್ತಾ, ಏನು ಮಾಡೋದು, ನನ್ನಿಂದ ಏನು ಸಾಧ್ಯವಾಗದು, ಯಾವ ಕೆಲಸವೂ ನನಗೆ ಸಿಗ್ತಾ ಇಲ್ಲ, ಏನು ಮಾಡಲಿ, ಇನ್ನೂ ತಂದೆಯ ಬೈಗುಳವನ್ನು ಹೀಗೆ ಕೇಳಿಕೊಂಡು ನಾನು ಜೀವನದಲ್ಲಿ ಏನನ್ನು ಸಾಧಿಸಲು ಸಾಧ್ಯವಿಲ್ಲ, ನಾನು ಹೊರಟು ಹೋಗ್ತೀನಿ ಅಂತ ಹೇಳಿ ಮಾರನೇ ದಿವಸ ಬೆಳಿಗ್ಗೆ ತನ್ನ ಒಂದು ಟ್ರಂಕ್ ಪೆಟ್ಟಿಗೆಯನ್ನು ಎತ್ಕೊಂಡು ಅಲ್ಲಿಂದ ಹೊರಟು. ಅಮ್ಮ ಹತ್ತಳು, ಕರೆದಳು, ಹೋಗಬೇಡ ಮಗನೇ, ಹೋಗಬೇಡ. ಆದರೂ ಅವನು ನಿಲ್ಲಿಲ್ಲ, ಹೊರಟ. ಪಕ್ಕದಲ್ಲಿರುವಂತಹ ರೈಲ್ವೆ ಸ್ಟೇಷನ್ಗೆ ಹೋದರೆ ಅಲ್ಲಿ ದುಡ್ಡಿಲ್ಲ, ಇರೋದು 2.5 ರೂಪಾಯಿ. ಅದನ್ನು ಇಟ್ಟು ಆ ದುಡ್ಡಿನಲ್ಲಿ, ಅದು ಯಾರೋ ಪಕ್ಕದವರು ಮನೆಯವರು ಕೊಟ್ಟಿದ್ದವನಿಗೆ, ಆ ದುಡ್ಡಿನಿಂದ ಅವನು ಊರನ್ನು ಬಿಟ್ಟು ಹೋಗಿ ಅವರು ಕೆಲವು ಊರುಗಳನ್ನು ಸುತ್ತಿ ಏನೋ ಮಾಡಿ ಹೇಗೋ ಬದುಕಿ ಉಪವಾಸ ಬಿದ್ದು ಏನೂ ಇಲ್ಲದೆ ಕೂತ್ಕೊಂಡು ಯಾವಾಗಲೂ ಅವನ ತಲೆಯಲ್ಲಿ ಒಂದೇ ಚಿಂತೆ ಇತ್ತು. ಏನಾದರೂ ಬರೀಬೇಕು, ಏನೋ ಮಾಡಬೇಕು, ಹೆಸರು ಮಾಡಬೇಕು, ಅದೇ ಒಂದು ಚಿಂತೆಯಲ್ಲಿ ಅವರು ಜೀವನ ನಡೆಸ್ತಾ ಇದ್ದರು.
ಯಾರ್ಯಾರು ಸಹಾಯದಿಂದ ಏನೇನೋ ಮಾಡಿದರು. ಅವರು ಆಗಲೂ ಬರೆದು ಕಳಿಸ್ತಾ ಇದ್ದರು. ಬರೆದು ಕಳಿಸೋದಕ್ಕೂ ದುಡ್ಡು ಬೇಕು, ದುಡ್ಡಿಲ್ಲ. ಪೋಸ್ಟ್ ಅಂಚೆ ಹಾಕೋದಕ್ಕೂ ದುಡ್ಡಿಲ್ಲ. ಏನು ಮಾಡೋದು? ಅಂಥ ಪರಿಸ್ಥಿತಿಯಲ್ಲಿ ಏನೋ ಕಷ್ಟಪಟ್ಟು ಬರೆದು ಒಂದು ಕಥೆಯನ್ನು ಬರೆದು ಕಳಿಸಿದ್ರು. ಅದು ಚಂದ್ರಿಕಾದಲ್ಲಿ ಪ್ರಕಟವಾಯಿತು. ಅವರಿಗೆ ಅದಕ್ಕೆ 4 ರೂಪಾಯಿ ಗೌರವಧನ ಕೊಟ್ಟರು. ಆ 4 ರೂಪಾಯಿಂದ ಅವರಿಗೆ ಸ್ವಲ್ಪ ಹೊತ್ತು ಖುಷಿ ಆಯಿತು. ನಾನು ಈ ಸ್ವಲ್ಪ ಆದರೂ ಇನ್ನೂ ಬೇರೆ ಪತ್ರಿಕೆಗಳಿಗೆ ಕಳಿಸುವುದು ಸಾಧ್ಯವಾಗುತ್ತಲ್ಲ ಎಂಬ ಒಂದು ಆಸೆಯಿಂದ ಅವರು ಮತ್ತೂ ಬರೆಯಲಾರಂಭಿಸಿದರು. ಎಷ್ಟೋ ಪತ್ರಿಕೆಯವರು ಅವರ ಕಥೆಗಳನ್ನು ಪ್ರಕಟಿಸಿದರೂ ಸಹ ಅವರಿಗೆ ದುಡ್ಡನ್ನು ಕೊಡ್ತಾ ಇರಲಿಲ್ಲ. ಅವರಿಗೆ ಆಸೆ ಇದ್ದಿದ್ದು ಮಾತೃಭೂಮಿ ಪತ್ರಿಕೆಯಲ್ಲಿ ತನ್ನ ಕಥೆ ಪ್ರಕಟವಾಗಬೇಕು, ಅದಕ್ಕಾಗಿ ಕೌಮುದಿ ಅನ್ನೋದಿದೆ ಅದರಲ್ಲೂ ಪ್ರಕಟವಾಗಬೇಕು ಎಂಬ ಒಂದೇ ಆಸೆಯಿಂದ ಆದರೆ ಅವರು ಯಾರೂ ಇವರ ಕಥೆಗಳನ್ನು ಪ್ರಕಟಿಸುತ್ತಿರಲಿಲ್ಲ. ಅವರಿಗೆ ನಿರಾಸೆ ಆಗಿತ್ತು. ಇಂದಲ್ಲ ನಾಳೆ ನಾನು ಪ್ರಕಟಿಸ್ತೇನೆ ಅಂತ ಹೇಳಿ. ಆದರೆ ಅವರಿಗೆ ಯಾವ ಉಪಯೋಗವೂ ಇಲ್ಲ. ಇನ್ನು ಚಂದ್ರಿಕಾದಲ್ಲಿ ಮತ್ತೊಂದು ಕಥೆ ಪ್ರಕಟವಾಯಿತು. ಅವರಿಗೆ 10 ರೂಪಾಯಿ ಚೆಕ್ ಬರೆದು ಕಳಿಸಿದರು. ಆದರೆ ಆ ಚೆಕ್ಕನ್ನು ಹೇಗೆ ಕ್ಯಾಶ್ ಮಾಡಿಸ್ಕೊಬೇಕು ಅಂತ ಅವ್ರಿಗೆ ಗೊತ್ತಾಗಲಿಲ್ಲ. ಕೊನೆಗೆ ಅವರು ಎರ್ನಾಕುಳಮಲ್ಲಿದ್ದಂತಹ ತನ್ನ ಸ್ನೇಹಿತನೊಬ್ಬರಿಗೆ ಹೀಗೊಂದು ಚೆಕ್ ಬಂದಿದೆ, ನಾನು ಏನು ಮಾಡಲಿ ಅಂತ ಅದಕ್ಕೆ ಅವರು, ನೀವು ಚೆಕ್ಕನ್ನು ಹಿಂದುಗಡೆ ಸೈನ್ ಮಾಡಿ ಕೊಟ್ಟು ಕಳಿಸ್ಬಿಡಿ, ನಾನು ಅದನ್ನು ಕ್ಯಾಶ್ ಮಾಡಿಕೊಡ್ತೀನಿ. ಹಾಗೆ ಅವರು ಅದನ್ನು ಎರ್ನಾಕುಳಂ ಕಳಿಸಿ ಅವರ ಫ್ರೆಂಡ್ ಹತ್ರ, ಆ ಫ್ರೆಂಡು ಅದನ್ನು ಕ್ಯಾಶ್ ಮಾಡಿಸಿ 9 ರೂಪಾಯಿ 20 ಪೈಸೆನೇ ಏನೋ ಇವರಿಗೆ ಕಳಿಸ್ಕೊಟ್ರು. ಇವ್ರಿಗೆ ಕಳಿಸ್ಕೊಟ್ಟು, ಇನ್ನು ಸ್ವಲ್ಪ ದಿನಕ್ಕೆ ಏನು ತೊಂದರೆ ಇಲ್ಲ. ಆ ಕಾಲದಲ್ಲಿ 10 ರೂಪಾಯಿ ಅಂದರೆ 9 ರೂಪಾಯಿ ಅಂದರೆ ಸ್ವಲ್ಪ ದೊಡ್ಡ ಮೊತ್ತವೇ ಸರಿ ಅವರಿಗೆ. ಆದರೆ ಕೆಲವು ದಿನ ಕಾಲ ಮುಗಿದ ಆ ದುಡ್ಡು ಮುಗಿದೋಯ್ತು. ಇನ್ನೇನು ಮಾಡೋದು? ಹಾಗಿರಬೇಕಾದ್ರೆ ಅವರ ಕೆಲವು ಕಥೆಗಳನ್ನೆಲ್ಲ ಸೇರಿಸಿ ಮಡ್ರಾಸ್ನಲ್ಲಿ ಒಬ್ಬರು, ಅಂದರೆ ಚೆನ್ನೈ ಒಬ್ಬರು, ಅವರ ಒಂದು ಪುಸ್ತಕ ಮಾಡಿದರು. ಹೇಗಾದರೂ ಮಾಡಿ ಆ ಪುಸ್ತಕದ ಗೌರವಧನವನ್ನು ಪಡೆಯೋಣ ಅಂತ ಹೇಳಿ ಅವರು ಇಲ್ಲಿಂದ ಟ್ರೈನ್ ಹತ್ತಿ ಅಲ್ಲಿ ಹೋದರು. ಯಾರ್ಯಾರ ಹತ್ರ ಸಾಲ ಪಡೆದು ಹಾಗೆ ಅವರು ಅಲ್ಲಿ ಹೋದರು. ಅಲ್ಲಿಗೆ ಹೋದಾಗ ಇವರು ಹೋದಾಗ ನಾನು ಇಂಥ ಕಥೆಗಳನ್ನ ಬಳಸಿ ನೀವು ಪುಸ್ತಕ ಮಾಡಿದ್ದೀರಲ್ಲ, ಆ ಕಥೆಯ ದುಡ್ಡಿಗಾಗಿ ಆ ಕಥೆಯನ್ನು ಪುಸ್ತಕ ಎಲ್ಲ ಸಿಕ್ತು. ಆದರೆ ಅದರ ಗೌರವಧನ ಇನ್ನೂ ನನಗೆ ಬಂದಿಲ್ಲ, ಅದರ ಬಗ್ಗೆ ಕೇಳೋಕ್ಕೆ ನಾನು ಬಂದಿದ್ದೇನೆ ಅಂತ ಹೇಳಿದಾಗ ಅವರು ಮುಖ ಬದಲಾಯಿತು. ಆ ಪುಸ್ತಕಕ್ಕೆ ಗೌರವಧನ ಲಾಭ ಕೊಡೋಂಗಿಲ್ಲ, ಇನ್ನೂ ನಿಮಗೆ ಹಣ ಬೇಕೇ ಬೇಕು ಅಂದರೆ ಪುಸ್ತಕಗಳೆಲ್ಲ ಮಾರಾಟ ಆದಮೇಲೆ ಏನೋ ದುಡ್ಡು ಕಳಿಸ್ಕೊಡ್ತೀನಿ ಅಂತ ಹೇಳಿದರು. ಅವರು ನಿರಾಸೆಯಿಂದ ಅಲ್ಲಿಂದ ಹೊರಟರು. ಆಮೇಲೆ ಬಂದು ಯಾವುದೋ ಪತ್ರಿಕೆಗಳಲ್ಲಿ ಕೆಲಸ ಮಾಡಿ, ಹೀಗೆ ಪತ್ರಿಕೆಗಳಲ್ಲಿ ಕೆಲಸ ಮಾಡಿ ಆಮೇಲೆ ಕೆಲವು ಕಥೆಗಳನ್ನು ಬರೆದು ಹೀಗೆ ತಮ್ಮ ಜೀವನವನ್ನು ಮುಂದುವರಿಸ್ತಿದ್ದರು. ಹಾಗೆ ಅವರು ಸ್ವಲ್ಪ ದಿನಗಳ ಮೇಲೆ ಕಥೆಯಗಾರ ಎಂಬ ಒಂದು ಹೆಸರು ಪಡೆಯಿತು. ಅವರ ಕಥೆಗಳು ಜನಪ್ರಿಯವಾದವು, ಅವರಿಂದ ಕಥೆಗಳನ್ನು ಬರೆಸ್ತಾ ಇತ್ತು. ಹಾಗೆ ಒಂದು ದಿನ ಇವರಿಗೆ ಒಂದು ಸಮಾರಂಭದಲ್ಲಿ, ಒಂದು ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಇವರನ್ನು ಆಹ್ವಾನಿಸಿದರು. ಆ ಪುಸ್ತಕ ಬಿಡುಗಡೆಗಾಗಿ ಇವರೇ ಪುಸ್ತಕ ಬಿಡುಗಡೆ ಮಾಡಬೇಕಿತ್ತು. ಆ ಹೊತ್ತಿನಲ್ಲಿ ಅಂದಿನ ಕಾರ್ಯಕ್ರಮಕ್ಕೆ ಅಂದು ಮದ್ರಾಸಿನಲ್ಲಿ ಅವರಿಗೆ ಯಾವ ಪತ್ರಕರ್ತ, ಒಬ್ಬ ಪುಸ್ತಕ ಮಾಡಿದ ಪಬ್ಲಿಷರ್ ಅಂದರೆ ಅವರು ಬಂದಿದ್ದರು. ಅವರು ಬಂದಾಗ ಇವರು ತಮ್ಮ ಭಾಷಣದಲ್ಲಿ ಹೀಗೆ ನಾನು ಕಷ್ಟಪಟ್ಟು ಬಂದೆ, ನಾನು ಹೀಗೆ ಪುಸ್ತಕಗಳನ್ನು ಪುಸ್ತಕಗಳನ್ನು ಪ್ರಕಟಿಸಿದ ಮೇಲೆ ಅದಕ್ಕೆ ಗೌರವಧನ ಕೇಳಿದರೆ ನನ್ನನ್ನು ಬೈದು ಕಳಿಸಿದರು. ಅಂತಹ ಜನಗಳು ಇದ್ದಾರೆ ನಮ್ಮ ಸಮಾಜದಲ್ಲಿ ಅಂತ. ಇದರ ಅರ್ಥ ಏನು ಬೇರೆಯವರು ಯಾರಿಗೂ ಗೊತ್ತಾಗಿಲ್ಲ. ಆದರೆ ಅಲ್ಲಿದ್ದಂತಹ ಆ ಪಬ್ಲಿಷರಿಗೆ ಆ ಮಾತು ಚುಚ್ಚಿದಂತಾಯಿತು. ಅವರು ಇಲ್ಲ ಹಾಗೆಲ್ಲ ನಡೆದಿಲ್ಲ, ಅದೆಲ್ಲ ಬರೀ ಸುಳ್ಳು, ಈಗ ಅಂತೆಲ್ಲ ಹೇಳಿದರು. ಕೊನೆಗೆ ಇವರಿಗೆ ಕೋಪ ಬಂತು. ಅವ್ರ ಕುತ್ತಿಗೆ ಪಟ್ಟಿಯನ್ನು ಹಿಡಿದರು. ಕೊನೆಗೆ ಎಲ್ಲರೂ ಸೇರಿಸಿ ಅವನು ಬಿಡಿಸಿದರು. ಇಂತಹ ಪರಿಸ್ಥಿತಿಯಲ್ಲಿ ಅವರು ಆಗಲೂ ಸಹ ಅಂದರೆ ಯಾವುದೇ ವಿಚಾರವಾಗಲಿ ಅವರು ನೇರವಾಗಿ ಹೇಳುವಂತಹ ವ್ಯಕ್ತಿಯಾಗಿದ್ದರು. ಆದುದರಿಂದ ಅವರಿಗೆ ಇಂಥ ವಿಚಾರಗಳಲ್ಲಿ ತಮಗೆ ಮೋಸ ಮಾಡಿದರ ಬಗ್ಗೆ ಸಾರ್ವಜನಿಕವಾಗಿ ಹೇಳುವುದರಲ್ಲಿ ಯಾವ ಹಿಂಜರಿಕೆಯೂ ಇರಲಿಲ್ಲ. ಅಂತಹ ವ್ಯಕ್ತಿ ತಮ್ಮ ಜೀವನದಲ್ಲಿ ಮತ್ತಷ್ಟು ಕಥೆಗಳನ್ನು ಬರೆದರು, ತಮ್ಮ ಅನುಭವಗಳನ್ನು ಬರೆದರು, ತಮ್ಮ ಪ್ರಯಾಣವನ್ನು ಮಾಡಿ ಸುತ್ತಿ ಪ್ರಯಾಣ ಮಾಡಿದರು, ಸಾಕಷ್ಟು ಸಂಚಾರ ಮಾಡಿದರು. ತಮ್ಮ ಅನುಭವವನ್ನು ಕಥೆಗಳ ರೂಪದಲ್ಲಿ ಅಥವಾ ಕಾದಂಬರಿಯ ರೂಪದಲ್ಲಿ ಬರೆದು ಅವರು ಬಳಸುವ ಭಾಷೆಯಲ್ಲಿನ ಆ ಒಂದು ಸೊಗಸು ಅದನ್ನು ನೋಡಿ ಜನರು ಮತ್ತಷ್ಟು ಪುಸ್ತಕಗಳನ್ನು ಬೇಕೆಂದು ಆಸೆಪಟ್ಟರು. ಅದರಂತೆ ಹೆಚ್ಚು ಹೆಚ್ಚು
ಪಬ್ಲಿಷರ್ಸ್ ಬಂದರು. ಅಂದರೆ ಪ್ರಕಟಿಸಲು ಮುಂದೆ ಬಂದಾಗ, ಅವರ ಕಥೆಗಳನ್ನು ಪ್ರಕಟಿಸಲು ಮುಂದೆ ಬಂದಾಗ, ಅವರ ಕಾದಂಬರಿಗಳನ್ನು ಓದುವರ ಸಂಖ್ಯೆ ಹೆಚ್ಚಾದಾಗ ಅವರ ಕೆಲಸವೂ ಜಾಸ್ತಿ ಆಯಿತು. ಅವರು ಪತ್ರಿಕೆಯಲ್ಲಿ ಕೆಲಸ ಮಾಡಿದರು, ಪತ್ರಿಕೆಯ ಸಂಪಾದಕರಾದರು. ಇಂತಹ ಎಲ್ಲ ಹಂತಗಳನ್ನು ಅವರು ದಾಟ್ತಾ ಬಂದರು. ಅವರ ಕಥೆಗಳಿಗೆ ಹಲವಾರು ಅವಾರ್ಡುಗಳು, ಅಂದರೆ ಹಲವಾರು ಸನ್ಮಾನಗಳು ಅವರಿಗೆ ದೊರೆತವು. ಕೊನೆಗೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಅವರನ್ನು ಹುಡುಕಿಕೊಂಡು ಬಂದಿತ್ತು. ಅವರ ಕಥೆಗೆ ಒಳ್ಳೆಯ ಮನ್ನಣೆ ಸಿಕ್ತು, ಅವರ ಕೆಲಸಗಳಿಗೆ ಮನ್ನಣೆ ಸಿಕ್ತು. ಅವರು ಕ್ರಮೇಣ ತಮ್ಮ ಜೀವನದಲ್ಲಿ ಎಲ್ಲವನ್ನೂ ಅನುಭವಿಸಿ ಅವರು ಜೀವನದ ಸಂಧ್ಯಾ ಸಮಯದಲ್ಲಿ ಕಾಯಿಲೆ ಬಿದ್ದರು. ಕಾಯಿಲೆ ಬಿದ್ದು ಕೆಲವು ದಿನಗಳಲ್ಲಿ ಅವರು ತೀರಿಕೊಂಡರು. ಅವರ ಅನುಭವ, ಅವರ ಎಲ್ಲ ವಿಚಾರಗಳನ್ನು ಅವರ ಪುಸ್ತಕಗಳಲ್ಲಿ ಬರೆದಿಟ್ಟಿದ್ದಾರೆ, ಅವರ ಆತ್ಮಚರಿತ್ರೆಯಲ್ಲಿ ಬರೆದಿಟ್ಟಿದ್ದಾರೆ. ಅವರು ಬರೆದಂತಹ ಒಂದೊಂದು ಕಥೆಯು ಬಹಳ ಸೊಗಸಾಗಿದ್ದಂತಹ ಎಂ ಟಿ ವಾಸುದೇವನ್ ನಾಯರ್, ಎಂ ಟಿ ಅಂತಲೇ ಪ್ರಸಿದ್ಧರಾದರು. ಅವರ ಬಾಲ್ಯದಲ್ಲಿ ಅವರ ದಿನವೂ ಅವರ ಮನೆಯಲ್ಲಿ ಗಂಜಿ ಮಾಡೋದು, ಅಕ್ಕಿ ಗಂಜಿ ಮಾಡಿ ಕುಡಿತಾಯಿದ್ದರು. ಕುಡಿತಾ ಇದ್ದಾಗ ಒಂದು ದಿವಸ ಅವನು ಹೇಳ್ದ, ಅದು ಬೋರ್ ಹೊಡೆದ್ಬಿಟ್ಟು, ಅಮ್ಮ ಇವತ್ತು ನನ್ನ ಬರ್ತ್ಡೇ ಅಲ್ವಾ, ನನಗೆ ಸ್ವಲ್ಪ ಒಳ್ಳೆಯ ಅನ್ನ ಊಟ ಮಾಡಬೇಕು ಅನಿಸ್ತಾ ಇದೆ, ಮಾಡಿ ಕೊಡಿಯಮ್ಮ ಅಂತ ಹೇಳಿದ್ರು. ಆದರೆ ಆ ಮನೆಯಲ್ಲಿ ಯಾವತ್ತೂ ಒಂದು ಅಕ್ಕಿ ಕಾಳು ಇಲ್ಲ. ಅದಕ್ಕೆ ಅಮ್ಮ ಹೆಂಗೋ ಒಂದು 3 ರೂಪಾಯಿಯನ್ನು ಒಟ್ಟು ಮಾಡಿ ಭತ್ತವನ್ನು ತರಿಸಿ ಅದನ್ನು ಒಣಗಿಸಿ ಅದನ್ನು ಅಕ್ಕಿ ಮಾಡಿ ಆಗುವಷ್ಟರಲ್ಲಿ ಸಂಜೆ ಆಯಿತು. ಸಂಜೆ ಆಗುವಷ್ಟರಲ್ಲಿ ಇವನು ಊಟ ಮಾಡುವಂಥ ಆಸೆಯಲ್ಲಿದ್ದಂತಹ ಅವರ ಹೊಟ್ಟೆ ಹಿಂಗೋಯ್ತು, ಹಸಿವೇ ಇಲ್ಲದಾಯಿತು. ಆದರೂ ಅವರ ಅಮ್ಮ ರಾತ್ರಿ ಊಟಕ್ಕೆ ಇದನ್ನು ಬಡಿಸಿದಾಗ ಅವರಿಗೆ ಊಟ ಮಾಡಲು ಸಾಧ್ಯವಾಗಿಲ್ಲ. ಅಂತಹ ಸ್ಥಿತಿಯಲ್ಲಿ ಆ ಕಾಲದಲ್ಲಿ ಬಡತನ ಎಂಬುದು ಎಷ್ಟು ತೀಕ್ಷ್ಣವಾಗಿತ್ತು ಎಂಬುದನ್ನು ಅವರ ಈ ಅನುಭವದ ಕಥನದಿಂದ ನಮಗೆ ತಿಳಿಯುತ್ತದೆ. ಆ ಕಾಲದಲ್ಲಿ ಅವರಿಗೆ ಅಷ್ಟು ಜನ ಇದ್ದಂತಹ ಆ ಮನೆಯಲ್ಲಿ, ಯಾಕಂದರೆ ಅವರ ತಂದೆ ಸಿಲೋನಲ್ಲಿ ಕೆಲಸ ಮಾಡ್ತಾಯಿದ್ದರು. ಸಿಲೋನಲ್ಲಿ ಕೆಲಸ ಮಾಡ್ತಿದ್ದಾಗ ಅಲ್ಲಿಂದ ಹಣ ಬರಲು ಹಲವು ಅಡಚಣೆಗಳಾಯಿತು. ಸಿಲೋನಿನ ಅಂದರೆ ಶ್ರೀಲಂಕಾದ ಒಬ್ಬ ನಾಗರಿಕನಲ್ಲದಿದ್ದರೆ ಅವರಿಗೆ ಹಣವನ್ನು ಸಂಬಳ ಕೊಡಬಾರದೆಂಬ ಒಂದು ಕಾನೂನು ಜಾರಿಗೆ ಬಂದು, ಆದ್ದರಿಂದ ಅಲ್ಲಿಂದ ಹಣ ಕಳಿಸಿಕೊಡಲು ಸಾಧ್ಯವಾಗದೆ ಹಾಗೂ ಅಣ್ಣಂದಿರಿಗೆ ಕೆಲಸ ಇಲ್ಲದೆ ಆಗಿದ್ದರಿಂದ ಅವರ ಬಡತನ ಮತ್ತಷ್ಟು ಜಾಸ್ತಿಯಾಗಿ ಅವರ ಜೀವನ ಬಹಳ ಕಷ್ಟದಲ್ಲಿ ಮುನ್ನಡೆಯಿತು. ಅವರ ಅಣ್ಣಂದಿರು ಓದಲು ಕೆಲವರು ಕಾಲೇಜು ಓದಿದರು, ಮತ್ತು ಕೆಲವರು ಇನ್ನೂ ಅಂದರೆ ಅವರ ಪಿ ಯು ಸಿಯನ್ನು ಸೇರಿದ್ದರು. ಮುಂದೆ ಹೋದ ಕಾಲೇಜ್ ಕಳಿಸೋಕ್ಕೆ ದುಡ್ಡಿಲ್ಲ ಎಂದು ಅವರ ಓದನ್ನು ನಿಲ್ಲಿಸಿ ಅವರು ಕೆಲಸಕ್ಕೆ ಸೇರಿದರು. ಆದುದರಿಂದ ಇವರನ್ನು ಕಾಲೇಜಿಗೆ ಕಳಿಸಬೇಕೇ ಬೇಡವೇ ಎಂಬುದರ ಬಗ್ಗೆ ಇವರ ದೊಡ್ಡಣ್ಣ ಭಾಳ ಶ್ರಮಪಟ್ಟು ಅವನ ಕಾಲೇಜಿಗೆ ಕಳಿಸೋದು ಹೇಗೆ ಎಂಬ ಒಂದು ಯೋಚನೆಯಲ್ಲಿದ್ದರು. ಆದರೂ ಇವರಿಗೂ ಕಾಲೇಜಿನಲ್ಲಿ ಕಲಿತು ಅವರು ಪದವಿಯನ್ನು ಪಡೆದರು. ಅಂತಹ ಸ್ಥಿತಿಯಲ್ಲಿ ಇವರು ಜೀವನದಲ್ಲಿ ಮುಂದೆ ಬರಲು ಇಂತಹ ಪ್ರಯತ್ನಗಳು, ತಂದೆಯ ಬೈಗುಳ, ಬಡತನ ಹಾಗೂ ಹಸಿವನ್ನು ಇಂಗಿಸಲು ಏನೋ ಮಾಡಬೇಕು, ದುಡ್ಡಿಲ್ಲದೆ ಯಾವುದೇ ಕೆಲಸವೂ ಆಗ್ತಾಯಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಇವರು ಜೀವನದಲ್ಲಿ ಮುಂದೆ ಬರಲು ಎಷ್ಟು ಪ್ರಯತ್ನ ಪಟ್ಟಿರಬಹುದು ಎಂಬುದನ್ನು ಯೋಚನೆ ಮಾಡಿ. ಇವರು ಹುಟ್ಟಿದ್ದು 1933ರಲ್ಲಿ. ಆ ವರ್ಷಗಳಲ್ಲಿ ಅವರ ಯೌವನ ಯಾವ ಸಮಯದಲ್ಲಿತ್ತು, ಆವಾಗ ಸ್ವಾತಂತ್ರ್ಯ ಹೋರಾಟದ ಸಮಯ. ಅಂತಹ ಪರಿಸ್ಥಿತಿಯಲ್ಲಿ ಮಹಾಯುದ್ಧಗಳು ನಡೆಯುವಂತಹ, ವಿಶ್ವ ಮಹಾಯುದ್ಧಗಳು ನಡೆದಂತಹ ಸಮಯದಲ್ಲಿ ನಮ್ಮ ದೇಶದಲ್ಲಿರುವಂಥ ಬಡತನ ಯಾವ ಮಟ್ಟಕ್ಕಿತ್ತು ಅಂದರೆ ಒಂದು ಹೊತ್ತಿನ ಊಟಕ್ಕೂ ಪರದಾಡುವಂಥ ಸ್ಥಿತಿಯಲ್ಲಿ ಸಾಮಾನ್ಯ ಜನರಿದ್ದರು. ದೊಡ್ಡ ಮನೆಯಾದರೂ ಸಹ ಅವರ ಮನೆಯಲ್ಲಿ ಬಡತನ ಹೆಚ್ಚಾಗಿ ಇದ್ದರಿಂದ ಎಲ್ಲರಿಗೂ ಹೊಟ್ಟೆ ತುಂಬ ಊಟ ಮಾಡಲು ಸಾಧ್ಯವಾಗದೆ ಗಂಜಿ ಮಾಡ್ಕೊಂಡು ಕುಡಿಯುತ್ತಿದ್ದಂತಹ ಪರಿಸ್ಥಿತಿಯಲ್ಲಿ ಬೆಳೆದು ಅವರ ಜೀವನ ತಂದೆ ಬೈಗುಳದಿಂದ ಮನೆ ಬಿಟ್ಟು ಹೋಗಿ ಎಲ್ಲೆಲ್ಲೋ ಅಲೆದು ಅದನ್ನೆಲ್ಲ ಸುತ್ತಿ ಬಂದು ಅವರು ಕಥೆಗಾರನಾಗಿ ರೂಪುಗೊಂಡು ಉತ್ತಮ ಕಥೆಗಾರನಾಗಿ, ಕಾದಂಬರಿಗಾರನಾಗಿ, ಸಿನಿಮಾ ಕಥೆಗಳ ಸಂಭಾಷಣೆಗಾರನಾಗಿ, ಸಿನಿಮಾ ಕಥೆಗಳ ರಚನೆ ಮಾಡುತ್ತಾ, ಸಿನಿಮಾ ಹಾಡುಗಳನ್ನು ಬರೆಯುತ್ತಾ, ಪದ್ಯಗಳನ್ನು ಬರೆಯುತ್ತಾ ಅವರು ಬೆಳೆದು ಭಾರತದಲ್ಲಿ ಒಬ್ಬ ಹೆಸರಾಂತಹ, ವಿಶ್ವಕ್ಕೆಲ್ಲ ಹೆಸರು ಮಾಡಿದಂತಹ ಒಬ್ಬ ಕಾದಂಬರಿ ಸಾಹಿತ್ಯಗಾರನಾಗಿ ಬೆಳೆದು ಕೊನೆಗೆ ಇಹಲೋಕವನ್ನು ತ್ಯಜಿಸಿ ಹೊರಟು ಹೋದರು. ಅದು
ಅವರು ಡಿಸೆಂಬರ್ 25ನೇ ತಾರೀಕು ಇದೇ 25ನೇ ತಾರೀಕು ಅವರು ತೀರಿಕೊಂಡರು. ಅವರಂತಹ ಒಬ್ಬ ಸಾಮಾನ್ಯ ವ್ಯಕ್ತಿ ಹೇಗೆ ಹೆಸರಾಗಿ ಈ ಎತ್ತರಕ್ಕೆ ಬೆಳೆದ ಎಂಬುದಕ್ಕೆ ಅವರ ಜೀವನ ಕ್ರಮವೇ ಒಂದು ಇತರರಿಗೆ ಮಾದರಿಯಾಗಬಲ್ಲಂತಹ ಒಂದು ಕಥೆಯಾಗಿದೆ. ಇಂತಹ ಹಲವಾರು ಕಥೆಗಳಿವೆ. ಈ ಕಥೆ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಹಾಗೆಯೇ ನೀವು ಇನ್ನೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಹಾಗೆ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಎಲ್ಲ ವಿಷಯಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿಯಾಗ್ತೀರಿ, ಯಶಸ್ವಿಯಾಗುತ್ತೀರಿ. ನೀವು ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.